ಕಾಕ್ರು ಸುಧೀರ್ ಅವರು ಇಂಟರ್ವ್ಯೂ ಅಲ್ಲಿ ಗಿಲ್ಲಿ ಬಗ್ಗೆ ಮಸ್ತ್ ಹೇಳಿದಾರೆ. ಒಂದ್ಸರಿ ಈ ವಿಡಿಯೋ ನೋಡ್ಕೊಂಬನ್ನಿ. ಇವ್ರು ಹೇಳೋದು ನೋಡ್ಬಿಟ್ಟು ಇಂಟರ್ವ್ಯೂ ಮಾಡೋರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಾರ. ಆ ಮಟ್ಟಿಗೆ ಗಿಲ್ಲಿ ಬಗ್ಗೆ ಹೇಳಿದ್ದಾರೆ. ಒಂದ್ಸರಿ ನೋಡಿ, ಈ ವಿಡಿಯೋ ಹಾಕ್ತಾ ಇದ್ದೀನಿ. ಅದು ನೆಕ್ಸ್ಟ್ ಕ್ವಶನ್ ಹೇಳಿ ಮ್ಯಾಮ್. ಓಕೆ, ಗಿಲ್ಲಿ ಅವರು ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಬಂದ್ರ? ಕಾಮಿಡಿ ಮಾಡ್ಕೊಂಡಿದ್ದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟ ಬಂದಿದ್ದು ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಸಖತ್ತಾಗಿ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟ ಬಂದಿದ್ದು. ನಾನು ಒಪ್ಕೋತೀನಿ. ಬಿಗ್ ಬಾಸ್ ಮನೆ ಒಳಗಡೆ ಈಗ ಬಿಗ್ ಬಾಸ್ ಅಂತಂದ್ರೆ ಅದೊಂದು ಮೆಂಟಲ್ ಗೇಮ್. ಬರೀ ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಅಲ್ಲಿ ಇರಕ್ ಆಗಲ್ಲ. ಈಗ ಟಾಸ್ಕ್ ಅಂದ್ರೆ ಟಾಸ್ಕ್ ಆಡ್ಬೇಕು. ಬಿಗ್ ಬಾಸ್ ಏನೇ ಒಂದು ಗೇಮ್ಸ್ ಕೊಟ್ರು ಅದನ್ನು ಆಡ್ಬೇಕು. ಕ್ಲೆವರ್ ಆಗಿ ಎಲ್ಲದೂ ಆಕ್ಟಿವ್ ಆಗಿ ಬಿಗ್ ಬಾಸ್ ಮನೇಲಿ ಇರ್ಬೇಕು. ಬರೀ ಒಂದು ಕಾಮಿಡಿ ಮಾಡ್ಕೊಂಡಿದ್ರೆ ಸರ್ವೈವ್ ಆಗ ಕಷ್ಟ ಆಗುತ್ತೆ. ಆಚೆಯಿಂದ ನೀವು ತುಂಬಾ ನೋಡಿದ್ರೆ ನಂಗಿಂತ ಈಗ ಗಿಲ್ಲಿ ಅವ್ರು ಹೆಂಗ್ ಸರ್ವೈವ್ ಆಗ್ತಿದ್ದಾರೆ ನಿಮ್ ಪ್ರಕಾರ? ಅದನ್ನ ನಾನು ಹೇಳಂಗಿಲ್ಲ. ಈಗ ಸಖತ್ತಾಗಿ ಸರ್ವೈವ್ ಆಗ್ತದೆ. ನೀವ್ ಹೇಳಿದ್ರೆ ಗಿಲ್ಲಿಗೆ ಸಖತ್ ಫಾಲೋಯಿಂಗ್ ಇದೆ ಅಂತ. ಯಾವ ವಿಚಾರಕ್ಕೆ? ಅವರ ಮಾತಿನ ಶೈಲಿಗೆ. ಮತ್ ಸಾಕಷ್ಟೇ ಸರ್ವೈವ್, ಅಷ್ಟೊಂದು ಸರ್ವೈವ್. ಈಗ ನಿಮ್ಗೆ ಡೈಲಿ 3 ಟೈಮ್ ಊಟ ಇದ್ರೆ ಸೂಪರ್ ಆಗಿ ಸರ್ವೈವ್ ಆಗ್ತಾ ಇದೀರಾ ಅಲ್ವಾ? 8 ಟೈಮ್ ಊಟ ಮಾಡೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಕಂಫರ್ಟೇಬಲ್ ಆಗಿ 3 ಟೈಮ್ ಊಟ ಮಾಡಿ. ಗಿಲ್ಲಿ ಮಾಡ್ತಿದ್ದಾರೆ. ಟಾಸ್ಕ್ ಇವಾಗ ನೀವ್ ಹೇಳಿದ್ರ 3 ಟೈಮ್ ಊಟ ಸಾಕು ಅಂತ. ಟಾಸ್ಕ್ 4ನೇ ಟೈಮ್ ಊಟ ಬೇಡ ಬಿಡಿ. 4ನೇ ಟೈಮ್ ಊಟ ಬಿಗ್ ಬಾಸ್ ಅಲ್ಲಿ ಇವಾಗ ಚೆನ್ನಾಗಿ ಹೋಗ್ತಿದ್ದಿಲ್ಲ. ಟಾಸ್ಕ್ ಮಾಡ್ದೇನು? ಅದು ಜನ ನೋಡ್ತಾರಲ್ವಾ? ಜನನೇ ನೋಡ್ಬೇಕಾಗಿದೆ. ಇನ್ನೇನ್ ಮಾರ್ಸಿಂದ ಏಲಿಯನ್ಗಳು ನೋಡ್ತಾರ? ಜನ ನೋಡ್ತಿದಾರಲ್ಲ, ಖುಷಿ ಪಡ್ತಿದಾರಲ್ಲ. ಟಾಸ್ಕ್ ಬೇಕಲ್ಲ. ಹೇಳಿದ್ರ ಹಂಗೆ ಆತರ ಹೇಳ್ತಿದಾರೆ. ಗಿಲ್ಲಿ ಅವ್ರು ಇನ್ನು ಟಾಸ್ಕ್ ಆಡ್ಬೇಕು, ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು, ಆಕ್ಟಿವ್ ಆಗ್ಬೇಕು. ಬಟ್ ಈಗ ಗಿಲ್ಲಿ ಟಾಪ್ ಅಲ್ಲಿ ಇದಾರಲ್ವಾ? ಇಷ್ಟ ಮಾಡಿರೋದ್ರಲ್ಲ ಟಾಪ್ ಅಲ್ಲಿ ಇದಾರೆ. ಇನ್ನೂ ಒಂದ್ ಸ್ವಲ್ಪ ಏನೋ ಒಂದು ಬೇಕಾಗುತ್ತಲ್ಲ. ಬರೀ ಮಾತಾಡ್ಕೊಂಡೇ ಎಲ್ರು ಮಾತಾಡ್ಕೊಂಡೇ ಇದ್ರೆ ಟಾಸ್ಕ್ ಯಾರು ಆಡ್ತಾರೆ? ಅದಕ್ಕಿಂತ ಬೇರೆಯವ್ರು ಅವರಲ್ಲ ಮಾತಾಡ್ತಿರೋರು. ಕೆಲವು ಮಾತಾಡಕ್ ಬರ್ದಿರೋ, ತುಂಬಾ ಮಾತಾಡಕ್ ಬರ್ದಿರೋ ಧನುಷ್ ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ತುಂಬಾ ಮಾತಾಡಕ್ ಬರ್ದಿರೋ ಸೂರಜ್ ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ತುಂಬಾ ಮಾತಾಡ್ದಿರಕ್ ಬರೋ ರಘು ಟಾಸ್ಕ್ ಆಡ್ತಾರೆ. ಅವ್ರು ಟಾಸ್ಕ್ ಆಡ್ಲಿ, ಇವ್ರು ಮಾತಾಡ್ಲಿ, ಎಲ್ಲ ಫ್ಲೇವರ್ ಸಿಗ್ತಲ್ಲ. ನಿಮ್ ಪ್ರಕಾರ ಎಲ್ರು ಟಾಸ್ಕ್ ಆಡೋದ್ ಬೇಡ. ಯಾರ್ಯಾರಿಗೆ ನೀವೇ ಹೇಳಿದ್ದು ಗಿಲ್ಲಿ ರಕ್ಷಿತ್ ಅವ್ರು ಸಖತ್ತಾಗಿದೆ ಅಂತ. ಮತ್ತೆ ಸಖತ್ತಾಗಿದ್ಮೇಲೆ ಅಂತ ನಾನು ಹೇಳ್ದೆ. ನಾವು ರಾತ್ರಿಗೆ ಊಟಕ್ಕೆ ದುಡ್ಡಿಲ್ಲ ಅಂದ್ರೆ ದುಡ್ಡಿಗೆ ಹಂಚ್ಕೋಬೇಕು. ಇನ್ನು 15 ದಿನಕ್ಕೆ ಆಗೋಷ್ಟು ದುಡ್ಡಿದೆ ಅಂದ್ರೆ ದುಡ್ಡು ಹಂಚಕ್ಕೆ ಹಾಕೋಬೇಕು. ಆರಾಮಾಗಿದೀವಲ್ಲ, ಆರಾಮಾಗಿ ಅದನ್ನ ಕಲ್ತ್ ಬಿಡೋದು ದುಡ್ಡನ್ನ. ಸಾಕಲ್ಲ ಮ್ಯಾಮ್. ಈಗ ನೀವು ಚೆನ್ನಾಗಿ ಹೋಗ್ತಿದ್ಯಲ್ಲ, ಮತ್ತೆ ಯಾಕೆ ಅವ್ರು ಹುಳ ಬಿಟ್ಕೋಬೇಕು? ಒಂದ್ ಕಂಫರ್ಟೇಬಲ್ ಕೆಲ್ಸದಲ್ಲಿ ಇದೀವಿ ನಾವು. 2 ಲಕ್ಷ ಸಂಬಳ ಬರ್ತಿದೆ, ಸಾಕು ಅಂತ ಅನ್ನೋಷ್ಟಿದೆ. ಸಾಕು 2 ಲಕ್ಷ ಸಂಬಳ. ರಿಸ್ಕ್ ತಗೊಂಡು 5 ಲಕ್ಷ ಸಂಬಳ ಬೇಡ ಬೇಡ ಬೇಡ. ಓಕೆ, ಇವಾಗ ಏನ್ ಆಡ್ತಿದಾರೆ ಅದೇ ಚೆನ್ನಾಗಿದೆ ಅವ್ರಿಗೆ. ಎಲ್ಲರೂ ಚೆನ್ನಾಗಿದೆ ಅಲ್ವಾ? ಓಕೆ, ಈಗ ರಾಶಿಕಾ ಅವ್ರ ವಿಷಯಕ್ಕೆ ಬರೋದಾದ್ರೆ ಬರ್ಬೇಕಾ? ಬರ್ಬೇಕು. ಓಕೆ, ರಾಶಿಕಾ ಅವ್ರ ವಿಷಯಕ್ಕೆ ಬರೋದಾದ್ರೆ ಸೂರಜ್ ಅವ್ರು ಬರೋದಕ್ಕಿಂತ ರಾಶಿಕಾ ಅವ್ರು ಇದ್ದಿದ್ದೇ ಬೇರೆ. ಸೂರಜ್ ಅವ್ರು ಬಂದ್ಮೇಲೆ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅನ್ನೋದೊಂದು ಟಾಕ್ಸ್. ನನ್ನ ಲೈಫ್ ಅಲ್ಲೂ ನನ್ನ ಹೆಂಡತಿ ಬರಕ್ ಮುಂಚೆ ನನ್ನ ಲೈಫ್ ಇದ್ದಿದ್ದೇ ಬೇರೆ. ಬಂದ್ಮೇಲೆ ಈಗ ಬೇರೆ. ಅವ್ರಿಬ್ರು ಗಂಡ ಹೆಂಡತಿ ಅಲ್ಲ, ಅವ್ರಿಬ್ರು ಫ್ರೆಂಡ್ಸ್. ಫ್ರೆಂಡ್ಶಿಪ್ ಆದ್ಮೇಲೆ ಚೂರು ಬದಲಾಗಿರ್ಬೋದೇನೋ. ಈಗ ನೀವು ಬರಕ್ ಮುಂಚೆ ಆರಾಮಾಗಿದ್ದೆ, ಈಗ ನೋಡಿ ನೀವು ಬಂದ್ಮೇಲೆ ಒಂದ್ ಸ್ವಲ್ಪ ಬೆವರ್ತಾ ಇದೀನಿ. ಹಂಗಾಗುತ್ತೆ ಅನ್ಸುತ್ತೆ. ಇದೆಲ್ಲ ಕಟ್ಟು. ಏನು ಹೇಳೋದು? ಓಕೆ.